ಪರಿಷತ್ ಚುನಾವಣೆಯನ್ನ ಗೆಲ್ಲೋದಿಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯತಂತ್ರವನ್ನು ರೂಪಿಸ್ತಾ ಇದೆ. ಅದರ ಭಾಗವಾಗಿ ಇವತ್ತು ಸಮನ್ವಯ ಸಭೆ ನಡೆಯಲಿದೆ. ಲೋಕಸಭೆ ಎಲೆಕ್ಷನ್ ಬಳಿಕ ಪರಿಷತ್ ಫೈಟ್ನಲ್ಲೂ ಈ ಒಂದು ದೋಸ್ತಿ ಕಂಟಿನ್ಯೂ ಆಗ್ತಾ ಇದೆ. ಜೆಡಿಎಸ್ನ ಜೆಪಿ ಭವನದಲ್ಲಿ ಬೆಳಗ್ಗೆ 11 ಗಂಟೆಗೆ ಜಂಟಿ ಮೀಟಿಂಗ್ ಅನ್ನು ಕರೆಯಲಾಗಿದೆ. ಮಾಜಿ ಸಿಎಂ ಕುಮಾರಸ್ವಾಮಿ, ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಸಭೆ ಇದೆ. ಡಾಕ್ಟರ್ ಸಿ ಎನ್ ಅಶ್ವತ್ಥನಾರಾಯಣ್, ನಿಖಿಲ್ ಕುಮಾರಸ್ವಾಮಿ ಎಲ್ಲರೂ ಸಹ ಭಾಗಿಯಾಗ್ತಾ ಇದ್ದಾರೆ. ಮೈತ್ರಿಕೂಟದ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಳ್ಳುವ ಕಾರ್ಯತಂತ್ರವನ್ನು ಇಲ್ಲಿ ಹೆಣೆಯಲಾಗಿದೆ. 3 ಶಿಕ್ಷಕರ ಕ್ಷೇತ್ರ, 3 ಪದವೀಧರ ಕ್ಷೇತ್ರಗಳಿಗೆ ಎಲೆಕ್ಷನ್ ನಡೆಯಲಿರುವಂಥದ್ದು. ಬಿಜೆಪಿಯಿಂದ 4, ಜೆಡಿಎಸ್ನಿಂದ 2 ಅಭ್ಯರ್ಥಿಗಳು ಕಣದಲ್ಲಿ ಇದ್ದಾರೆ. 6 ಕ್ಷೇತ್ರಗಳನ್ನು ಗೆದ್ದುಕೊಳ್ಳೋದಕ್ಕೆ ರಣತಂತ್ರವನ್ನು ರೂಪಿಸಿದ್ದಾರೆ ನಾಯಕರು. ಕಾರ್ಯಕರ್ತರು, ಸ್ಥಳೀಯ ಮುಖಂಡರಲ್ಲಿ ಸಮನ್ವಯ ಸಾಧಿಸುವ ಬಗ್ಗೆ ಚರ್ಚೆ ನಡೀತಾ ಇದೆ. ಚುನಾವಣಾ ಪ್ರಚಾರ ತಂತ್ರಗಾರಿಕೆ ಬಗ್ಗೆಯೂ ಸಹ ರೂಪುರೇಷೆಯನ್ನು ತಯಾರಿ ಮಾಡಲಾಗ್ತಾ ಇದೆ. ವಿಧಾನ ಪರಿಷತ್ ಎಲೆಕ್ಷನ್, ಯಾಕೆಂದರೆ ಒಂದು ಕಡೆ ಈ 6 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರಗಳ ಚುನಾವಣೆ, ಪರಿಷತ್ ಚುನಾವಣೆ ಇದೆ. ಇದರಲ್ಲಿ 6 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ 4 ಮತ್ತು 2 ಸೀಟು ಹಂಚಿಕೆನ ಇವರು ಮಾಡ್ಕೊಂಡಿದ್ದಾರೆ. ನಮ್ಮ ಬಿಎನ್ಯು ಡಿಸೈನ್ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು. ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ 7789949494, ಬೊಮ್ಮಸಂದ್ರ ಸರ್ಕಲ್, ವರ್ತೂರ್ ರೋಡ್, ಸರ್ಜಾಪುರ ಹೋಬಳಿ, ಆನೇಕಲ್ ತಾಲೂಕು, ಬೆಂಗಳೂರು. ಆದರೆ 4 ಮತ್ತು 2 ಕ್ಷೇತ್ರಗಳ ಸೀಟು ಹಂಚಿಕೆಯಲ್ಲಿ ಒಂದಷ್ಟು ಗೊಂದಲ ಇದೆ. ಯಾರು ಟಿಕೆಟ್ ಆಕಾಂಕ್ಷಿಗಳಿದ್ರು ಅವರಿಗೆ ಟಿಕೆಟ್ ಸಿಕ್ಕಿಲ್ಲ ಅನ್ನುವಂಥ ಒಂದು ನೋವಿದೆ. ಹಾಗಾಗಿ ಅವರು ಬಂಡಾಯವಾಗಿ ಸ್ಪರ್ಧಿಸುವಂಥ ಒಂದು ಆತಂಕ ಮತ್ತು ಸ್ಪರ್ಧಿಸಿರ್ತಕ್ಕಂಥ ವಿಚಾರದಲ್ಲಿ ಯಾವ ರೀತಿಯಾಗಿ ಅದನ್ನು ಎದುರಿಸಬೇಕು ಅನ್ನೋದ್ರ ಬಗ್ಗೆ ಚರ್ಚೆ. ಇದೆಲ್ಲದರ ನಡುವೆ ಮೊದಲು 5-1 ಅಂತ ಒಂದು ಕಾಂಬಿನೇಷನ್ನಲ್ಲಿ 5 ಬಿಜೆಪಿ, 1 ಜೆಡಿಎಸ್ ಅಂತ ಟಿಕೆಟ್ ಹಂಚಿಕೆ ಆಗಿತ್ತು. ಅದಾದಮೇಲೆ ಬದಲಾದಂಥ ಸನ್ನಿವೇಶದಲ್ಲಿ 4-2ಕ್ಕೆ ಬಂದರು. 2 ಜೆಡಿಎಸ್ಗೆ ಬಿಟ್ಟುಕೊಟ್ರು, 4 ಬಿಜೆಪಿಯವರು ಇಟ್ಕೊಂಡ್ರು. ಸೊ ಬಿಟ್ಟು ಹೋಗಿರ್ತಕ್ಕಂಥ 1 ಕ್ಷೇತ್ರದ ಬಿಜೆಪಿ ಕ್ಯಾಂಡಿಡೇಟ್ ಇದೀಗ ಬಂಡಾಯವನ್ನೇ ಎದ್ದಿದ್ದಾರೆ. ಇದೆಲ್ಲದರ ನಡುವೆ ಜೆಡಿಎಸ್ ಅಭ್ಯರ್ಥಿಗಳು ಸಹ, ಅಂದರೆ ಯಾರು ಆಕಾಂಕ್ಷಿಗಳಿದ್ರು ಅವರಲ್ಲೂ ಸಹ ಇದೀಗ ಮುನಿಸು ಅನ್ನುವಂಥದ್ದಿದೆ. ಇದೆಲ್ಲವನ್ನ ಈಗ ಸರಿಪಡಿಸ್ಕೊಂಡು ಎಲೆಕ್ಷನನ್ನು ಎದುರಿಸಬೇಕಾಗಿದೆ. ಮತ್ತೊಂದು ಕಡೆ ಈ ದೋಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಸಪೋರ್ಟ್ ಮಾಡಬೇಕು, ಎಲ್ಲೆಲ್ಲಿ ಸಪೋರ್ಟ್ ಮಾಡಬೇಕು, ಎಲ್ಲದ್ರ ಬಗ್ಗೆಯೂ ಸಹ ಇವತ್ತು ಚರ್ಚೆ ನಡೆಯಲಿದೆ.